ಸಮಾಜ ಸೇವಕರು, ಸ್ನೇಹಜೀವಿ, ಬಡವರ ಆಶಾಕಿರಣ ಯುವ ಮುಖಂಡರು ಹಾಗೂ ನಿರ್ಮಾಪಕರಾದ ಎಣ್ಣೂರು ಎಚ್.ಆರ್. ಸುರೇಶ್ ಗೌಡರ ಜನ್ಮ ದಿನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಕಿಡ್ಸ್ ಚೇರ್, ಬಡವರಿಗೆ ಕಂಬಳಿ ಹಾಗೂ ಬಡ ಕಲಾವಿದರಿಗೆ ಸಹಾಯಧನವನ್ನು ನೀಡಿ ಗೌರವಿಸಲಾಯಿತು. ಹುಟ್ಟುಹಬ್ಬದ ದಿನದಂದು ತಮ್ಮ ಮುಂದಿನ ಚಿತ್ರದ ಟೈಟಲ್ ಬಿಡುಗಡೆ ಮಾಡಿದ್ದು ಕಾದಲ್ ಎಂಬ ನಾಮಕರಣ ಮಾಡಿದೆ ಚಿತ್ರತಂಡ. ಮುಂದಿನ ದಿನಗಳಲ್ಲಿ ಚಿತ್ರದ ಚಿತ್ರೀಕರಣ ಪ್ರಾರಂಭವಾಗಲಿದ್ದು ಹಿರಿಯ ಕಲಾವಿದರ ಜೊತೆಗೆ ಹೊಸ ಪ್ರತಿಭೆಗಳ ಅನಾವರಣವೂ ಕೂಡ ಆಗಲಿದೆ ಎಂದು ನಿರ್ಮಾಪಕರಾದ ಸುರೇಶ್ ಗೌಡರವರು ತಿಳಿಸಿದರು. ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಮುಖಂಡರು, ಗಣ್ಯರು, ಕಲಾವಿದರು ಆಗಮಿಸಿ ಸುರೇಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ವಿನೂತನ ರೀತಿಯ ಪೂಜೆ ಮತ್ತು ಸಮಾರಂಭದಲ್ಲಿ ಭಾಗಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ ಹಾಗೂ ನಮ್ಮ ಸುರೇಶ್ ಗೌಡರ ಎಲ್ಲ ಅಭಿಮಾನಿಗಳೇ, ಈ ಒಂದು ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನಮ್ಮನ್ನ ಅತಿಥಿಯಾಗಿ ಕರೆದಾಗ ನಾನು ಯಾವ ರೀತಿ ಅಂತ ಕೇಳಿದ್ರೆ ಸರ್ ಬಂದು ನೋಡಿ ಗೊತ್ತಾಗ್ತದೆ, ಸ್ವಲ್ಪ ಡಿಫರೆಂಟ್ ಆಗಿದೆ. ಸಾಮಾನ್ಯವಾಗಿ ಈ ಲೀಡರ್ಗಳವರ ಬರ್ತಡೇ ಅದರ ಒಂದು ಧೂಮ್ಧಾಮ್ ರೀತಿ ಬೇರೆ ಬೇರೆ ಆಗಿರ್ತದೆ. ಆದರೆ ಇಲ್ಲಿ ಬಹಳ ಒಂದು ಹೃದಯ ಸ್ಪರ್ಶಿಯಾಗಿ ಕಂಡುಕೊಂಡಿದ್ರೆ ಅವರ ಒಂದು ದೈವಾಭಿಮಾನ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಸಾಮಾಜಿಕ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇರೋದು. ಯಾಕೆಂದ್ರೆ ನಾವು ವೈಯಕ್ತಿಕವಾಗಿ ನಾವೇನು ಸಾಧಿಸ್ತೇವೆ, ಏನು ಗಳಿಸ್ತೇವೆ ಅನ್ನೋದ್ರ ಜೊತೆಗೆ ಸಮಾಜಕ್ಕೆ ನಾವು ಏನನ್ನ ಕೊಡ್ತೇವೆ, ಸಮಾಜಕ್ಕೆ ಯಾವ ರೀತಿ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಎಲ್ಲರೂ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅಧಿಕಾರ ದೃಷ್ಟಿಯಿಂದ ಆಗ್ಬೋದು, ಹಣಕಾಸಿನ ದೃಷ್ಟಿಯಿಂದ ಆಗ್ಬೋದು, ಅಥವಾ ಸವಲತ್ತಿನ ದೃಷ್ಟಿಯಿಂದ ಆಗ್ಬೋದು. ಈ ಮನುಷ್ಯರಿಗೆ ಅಂಥವ್ರು ಬಂದಾಗ ನನ್ನ ಜೊತೆಗೆ ಇರುವಂಥವರು ಕೂಡ ಅದೇ ರೀತಿಯ ಸುಧಾರಿತವಾದ ಉತ್ತಮವಾದ ಜೀವನ ಮಟ್ಟವನ್ನು ಹೊಂದಬೇಕೆನ್ನುವಂಥ ಅಪೇಕ್ಷೆ ನಾನು ನೋಡಿದಾಗೆ ಬಹಳ ಬಹಳ ವಿರಳವಾಗಿ ಕಂಡು ಬರ್ತದೆ. ಅಂತ ವಿರಳ ವ್ಯಕ್ತಿಯಲ್ಲಿ ಈ ಗೌಡ್ರು. ಸೊ ಈ ಸಂದರ್ಭದಲ್ಲಿ ಗೌಡ್ರಿಗೆ ನಾನು ನನ್ನ ವತಿಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ. ನನ್ನ ಸಹೋದರ ಸುರೇಶ್ ಗೌಡ್ರವರ ಜನ್ಮದಿನ. ನಂದು ಸುರೇಶ್ ಗೌಡ್ರವರು ಸುಮಾರು 2-3 ವರ್ಷದ ಸ್ನೇಹ. ಅವಾಗ ಇವಾಗ ಮೊನ್ನೆ ಒಂದು 3-4 ದಿನದಿಂದ ಫೋನ್ ಮಾಡಿ, ಅಣ್ಣ ನಂದು ಜನವರಿ 22ಕ್ಕೆ ನನ್ನ ಹುಡುಗಪ್ಪ, ನಾನು ತಮ್ಮನ್ನ ಆಶಿಸ್ತಾ ಇದ್ದೀನಿ ಬರ್ಲಿಕ್ಕೆ ಹೋದ್ಮೇಲೆ. ಸೊ ಅವರು ರಾಜಕೀಯದ ಒಂದು ದಾರಿ ಹಿಡಿದಿದ್ದಾರೆ. ಸೊ ನಾನು ಖಂಡಿತವಾಗಿಯೂ ನಿಮಗೆ ಇದರಿಂದ ಈ ಜನ್ಮದಿನದ ಒಂದು ದಿನದಿಂದಲೇ ಶುರು ಆಗಲಪ್ಪ, ಒಳ್ಳೆ ದಿನ, ಡೆಫಿನೆಟ್ ನಾನು ಬರ್ತೀನಿ ಅಂತೇಳಿ ಅವರು ನಮ್ಮ ಸಾಹೇಬರು ನಾನು ಮಾತಾಡ್ತಿದ್ದೆ, ಜಿನಾಂಗನಾಡಿ ಸಾಹೇಬರು. ನಾನು ಅವರು ಒಟ್ಟಿಗೆ ಪೊಲೀಸ್ ಇಲಾಖೆಯಲ್ಲಿ ಇದ್ದೆ. ನಾನು ಕೇಂದ್ರೀಯ ಗುಪ್ತದಳದಲ್ಲಿದ್ದೆ, ಅವರು ಸ್ಟೇಟ್ ಸಿಐಡಿ ಇತ್ತು. ಅಲ್ಲಿಂದ ನಮ್ಮ ಒಂದು ಸ್ನೇಹ ಇತ್ತು. ನಾನು ಸಾಹೇಬರಿಗೆ ಹೇಳಿದೆ, ಸರ್ ಇದ್ರ ಸಹೋದರ ಕರೀತಾ ಇದ್ದಾರೆ, ಬರ್ಬೇಕಾಗುತ್ತೆ. ನಾನು ಇಲ್ಲಪ್ಪ, ನನಗೆ ಮೀಟಿಂಗ್ ಅವತ್ತು ದಿವಸ ಮೀಟಿಂಗ್ ಫಿಕ್ಸ್ ಆಗಿದೆ ಅಲ್ಲ, ಇಲ್ಲ ನೀವು ಬರಲೇಬೇಕು, ನಿಮ್ಮ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ನಿಮ್ಮ ಮಾತು. ಸೊ ಹಾಗಾಗಿ ಒಪ್ಕೊಂಡು ಇವತ್ತು ಸರ್ ನಾನು ತುಂಬಾ ಧನ್ಯವಾದಗಳು ಬಂದಿರೋದಕ್ಕೆ. ನನ್ನ ಸಹೋದರನ ಮುಖದಲ್ಲಿ ತುಂಬಾ ಖುಷಿಯಾಗಿದೆ ಸಾಹೇಬರು ನೋಡಿ ಬಂದಿದ್ದೇನೆ ಅಂತ. ಆಮೇಲೆ ಇವತ್ತೊಂದು ದಿನದಲ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಾಳೆ 24ನೇ ತಾರೀಕು ವಿಜಯವಾಡಲ್ಲಿ ನಮ್ಮ ಸುರೇಶ್ ಬ್ರದರ್ ಇನ್ನೂ ಒಂದು ಒಳ್ಳೆ ಪದವಿ ಹೋಗ್ತಾ ಇದ್ದಾರೆ. ಅದನ್ನ ಇಲ್ಲೇ ಅನೌನ್ಸ್ ಮಾಡ್ಬಿಡ್ತೀನಿ. ಇಂಡಿಯಾ ಸದರ್ನ್ ಆಫ್ರಿಕಾ ಡೆವಲಪ್ಮೆಂಟ್ ಕೌನ್ಸಿಲ್ ಸೌತ್ ಝೋನ್ ಚೇರ್ಮನ್ ಆಗ್ತಾ ಇದ್ದಾರೆ. ವಿದೇಶ ಸಚಿವಾಲಯದಲ್ಲಿ ಕೊಟ್ಟಿರುವಂತಹ ಇದು
ಆಮೇಲೆ 2027 ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಒಂದು ದೊಡ್ಡ ಒಂದು ರೋಲ್ ಹಿ ಮೈಟ್ ಬಿ ಪ್ಲೇಯಿಂಗ್. ಯಾಕಂದ್ರೆ ನಮೀಬಿಯಾ, ಜಿಂಬಾಬ್ವೆ, ಸೌತ್ ಆಫ್ರಿಕಾ ಇಸ್ ದ ನೆಕ್ಸ್ಟ್ ಅವೆನ್ಯೂ ಫಾರ್ ದ 2027 ಕ್ರಿಕೆಟ್ ವರ್ಲ್ಡ್ ಕಪ್. ಸೊ ಅದರಲ್ಲಿ ಭಾಗಿದಾರಿ ಆಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು. 24ಕ್ಕೆ ವಿಜಯವಾಡಲ್ಲಿ ಇರೋದು. ಸೊ ಅವರ ಎಷ್ಟು ಜನ ಸಹೋದರಿದ್ರು, ವೆಲ್ ವಿಷರ್ಸ್ ಇದ್ರು, ನೀವೆಲ್ಲ ಬನ್ನಿ. ಗ್ರೆನಡಾ ದೇಶದ ರಾಯಭಾರಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಆಮೇಲೆ ಸಿಯೆರಾ ರಾಯಭಾರಿಗಳು ಬರ್ತಾ ಇದ್ದಾರೆ. ಬಹಳ ಜನ, ಬಹಳ ಅಫಿಷಿಯಲ್ಸ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಬರ್ತಾ ಇದ್ದಾರೆ, ಫಾರಿನ್ ಅಫೇರ್ಸ್. ಸೊ ಇವಾಗ ಅವರು ಒಂದು ದಾರಿ ಶುರು ಆಗಿದೆ. ಸೊ ಎಲ್ಲ ನೀವೆಲ್ಲ ಆಶೀರ್ವಾದ ಮಾಡಿ ಮುಂದಿನ ದಿನಗಳು ಒಳ್ಳೆ ರಾಜಕಾರಣಿ ಬೆಳೀಲಿ. ಆಮೇಲೆ ಇಂಡಿಯಾ ಕ್ರಿಕೆಟ್ ವರ್ಲ್ಡ್ ಕಪ್ ತುಂಬಾ ಒಂದು ದೊಡ್ಡ ರೋಲ್ he has to play. That is our ardent wish, and I congratulate Suresh Gowda on this birthday. So many happy returns over there. God bless you, sir. ನಾವು ಸೇರಿಸೋಕೆ ನನಗೆ ಬಹಳ ಖುಷಿ ಸೀಟ್ ಹಂಚ್ಕೊಳ್ಳಿ, ಸೀಟ್ ಹಂಚ್ಕೊಳ್ಳಿ ಅಂದ್ರೆ ಖುಷಿ ಆಗ್ತದೆ. ಇದು ಸುರೇಶ್ ಸಾರ್ವಜನಿಕರು ಅವ್ರಿಗೆ ಎಂಥ ಒಂದು ಒಂದು ಬಹಳ ಒಳ್ಳೆಯ ಜೀವ. ಯಾಕಂದ್ರೆ ಒಳ್ಳೆ ಸುದ್ದಿ ಕೇಳಿದೆ. ಯಾಕಂದ್ರೆ ಈ ಸುದ್ದಿ ಕೇಳೋದಕ್ಕೆ ದಾರಿ ಮಾಡಲೇ ಸೂಚಿಸಬಹುದು. ಯಾಕಂದ್ರೆ ನಮಗೆ ಚಿಕ್ಕವರು ತಮ್ಮದು ಸರ್, ನಮಗೆ ದೊಡ್ಡವರು ಅಣ್ಣಂದ್ರು ಸರ್, ಎಲ್ಲರಿಗೂ ನಾನು ಅಷ್ಟೇ ಪೂಜೆ ಮಾಡ್ಬಿಟ್ರಿ. ಕಷ್ಟ ಬಂದಾಗಷ್ಟು ನಾನು ನೆನಪಿಸ್ಕೊಳ್ಳಿ, ಸಿದ್ದರಾಮಯ್ಯ ನಾನು ಮರ್ತ್ಬಿಡಿ ಅಂತಾರೆ ಅಂತ ಒಂದು ಕೂಡ ಹಾಗಾಗಿ ಒಂದು ಶಿಸ್ತು ಇರ್ತದೆ. ಬಹಳ ಒತ್ತಡ ಸಾಧನೆ ಮಾಡಿದ್ದಾರೆ. ಅವ್ರ ಬಗ್ಗೆ 2 ಸೆಕೆಂಡ್ ಹೇಳಿಲ್ಲ. ಒಂದೇ ಒಂದು ಮಾತಾಡೋದು, ಅವರ ದೇವರು 3 ವರ್ಷ ಆರೋಗ್ಯ ಬಿಟ್ಟು ರಾಜಕಾರಣದಲ್ಲಿ ಜನಪ್ರಿಯತೆ ಸಿಗಲಿ, ಜನ ಸೇವೆ ಅವರು ಮಾಡಲಿಲ್ಲ. ಈ ಸಮಯದಲ್ಲಿ ನಾನು ಬೆಂಗಳೂರು ನಾಗೇಶ್. ಇವತ್ತು ಸುರೇಶ್ ಅವರ ಹುಟ್ಟುಹಬ್ಬ. ಅವರಿಗೆ ಆಶೀರ್ವಾದಗಳು. 3 ವರ್ಷ ಸದಾ ಮಾಡಿ ಚೆನ್ನಾಗಿ ಆನಂದವಾಗಿ ನಗ್ನಗ್ತಾಗಿ ಎಲ್ಲರೂ ಮುಗಿಸ್ತಾ ಇದ್ದೀವಿ. ಯಾವತ್ತು ಅಹಂಕಾರ ಪಡೆದವರು. ನನಗೂ ರಾಜ್ಕುಮಾರ್ಗೂ ಸುಮಾರು 30 ವರ್ಷ ಸ್ನೇಹ. ಅವರು ಯಾವತ್ತೂ ನಾನು ದೊಡ್ಡವನು ಅಂತ ಅನ್ಕೊಂಡಿಲ್ಲ. ನಾನು ಒಂದೊಂದ್ಸರಿ ಏನನ್ನ ಹೇಗಂತೀರಿ ಅಂತಂದ್ರೆ, ಏನ್ರಿ ನನಗೇನು ಗೋಡಿದೆಯಾ, ನಾನು ನಿಮ್ಮ ಹಾಗೆ, ನೀವು ನಟರು ನಾವು ನಟರು, ಇದರಲ್ಲಿ ಅಹಂಕಾರ ಪಡೋದು ಏನೂ ಇಲ್ಲ ಅಂತ ಹೇಳಿ ಇದರಲ್ಲಿ ಕಲಿಬೇಕಾದ್ದು ಬೇಗ ಅನಿಸ್ತಿದೆ. ನಮ್ಮ ಮನುಷ್ಯನ ತಲೆ ಮೇಲೆ ಸಕ್ಸಸ್ ಅನ್ನೋ ಒಂದು ಚಕ್ರ ತಿರುಗ್ತಾ ಇರ್ತಾನೆ. ಎಲ್ಲಿವರೆಗೂ ತಲೆ ಬಗ್ಗಿಸ್ಕೊಂಡಿರ್ತೀನೋ ಅಲ್ಲಿವರೆಗೂ ಸಕ್ಸಸ್ ನಡೀತಾನೆ ಇರುತ್ತೆ. ಯಾವತ್ತು ನನಗಿಂತ ಬೇರೆ ಯಾರು ಎಲ್ಲ ತಲೆ ಎತ್ತಿದ್ರೆ ತಲೆ ಕೊಡಬೇಕು ಅಂತ ಇದ್ದೇವೆ. ಇದು ಪ್ರತಿಯೊಬ್ಬರು ಜೀವನದಲ್ಲಿ ನಡ್ಕೋಬೇಕು. ಸುರೇಶ್ ಅವರಿಗೆ ನನಗೆ ಒಂಥರ ಹೋಗ್ಬಾರ್ದು. ನಾವು ನಮ್ಗಿಬ್ಬರು ಗಂಡುಮಕ್ಳಿರೋರ ಇಬ್ಬರು ನಮಗೆ ದೇವರು ಸಮಾನ ನಮ್ಮನ್ನು ಹೊಂದುತ್ತಾ ಇದ್ದಾರೆ. ನಮ್ಮ ನಾಗೇಶ್ವರ ಇದು ಗುರು ಚಂದ್ರಮೋಹನ್ ಅವಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಇಬ್ಬರು ಮಕ್ಕಳು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ನಮಗೆ ಸಂತೋಷದ ವಿಷಯ ಬಂದಿದೆ. ಅವನು ಮುಂದೆ ಇದೇ ತರನೇ ಬೆಳೀತಾ ಸಾರ್ವಜನಿಕರ ಸೇವೆ ಮಾಡಿಕೊಂಡು ಆರಾಮಾಗಿ ಸಾರ್ವಜನಿಕ ಸೇವೆಗೆ ಬಡಬಗ್ಗರಿಗೆ ಇವರು ಸಹಾಯ ಮಾಡಬೇಕಾದ್ರೆ ಇವರು ಬಿಟ್ಟು ಇನ್ನಿತರ ಸಹಾಯ ಮಾಡಿದ್ರೆ ಅವ್ರು ನಿಲ್ಸ್ಕೊಂತಾರೆ. ಇದ್ದವ್ರಿಗೆ ಏನ್ ಕೊಟ್ರೆ ನಿಲ್ಸ್ಕೊಳ್ಳಲ್ಲ. ಆದ್ದರಿಂದ ಆ ಗುರುತು ದೇವರು ಅವರಿಗೆ ಜನ್ಮದ ಒಂದು ಉದಯ ತನಕ ಈ ಸೇವೆ ಮಾಡ್ತಾ ಇರಲಿ ಅಂತೂ ನಾವು ಮಾತನಾಡಿ ಮುಗಿಸುತ್ತೇವೆ.
ಎಲ್ಲರೂ ತಂಡದಲ್ಲಿದೆ. ಒಂದು ಅವ್ರಿಗೆ ಅದೇ ಅವರ ಜನಸಾಗರ ಆಶೀರ್ವಾದನೇ ಸಾಕು. ನಮ್ಮಂಥವ್ರು ವಿಷಯ ದೊಡ್ಡ ವಿಷಯ ಇಲ್ಲ. ನಮ್ಮ ಫಸ್ಟ್ದಾಗಿ ಸುರೇಶ್ ಗೌಡರು ಸಾಹೇಬ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ವರ್ಷ ಥರ ಇನ್ನೂ ಬರೋ ವರ್ಷಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಹೃದಯಪೂರ್ವವಾಗಿ ಆಲೋಚನೆ. ಆಮೇಲೆ ಏನಂದರೆ ಇದೆಲ್ಲ ಎಲ್ಲ ಪಡ್ಕೊಂಡು ಬರಬೇಕು ಈ ಥರ ವಿಷಯಗಳೆಲ್ಲ. ಅವ್ರಿಗೆ ಋಣ ಇದೆ. ಆ ಥರ ಜನ ಬಂದು ನಿಂತು ಮಾಡ್ತಾರೆ ನೋಡಿ. ಅವರು ಜೊತೆಲಿರೋ ಸಪೋರ್ಟ್, ಹುಡುಗರು ಸಪೋರ್ಟು ಎಲ್ಲ ಈ ಥರ ಎಲ್ಲ ಮಾಡಬೇಕಾದ್ರೆ ಕಡಿಮೆ ಇಲ್ಲ. ನಾನು ಏನು ಹೇಳೋದು,
ತುಂಬ ಖುಷಿ ಆಯಿತು ನೋಡಿ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೀನಿ. ನಾನು ಇಲ್ಲಿ ಬಂದಿದ್ದು ಕೂಡ ನನಗೆ ಬಂದಿದ್ದು ಒಂದು ಸಾರ್ಥಕ ಆಯಿತು, ಖುಷಿ ಆಯಿತು. ಥ್ಯಾಂಕ್ ಯು. ಹುಟ್ಟುಹಬ್ಬದ ತಿರ್ಗಾ ಸರ್, ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರದ್ದು ಒಂದು ಕಾದಲ್ ಅಂತ ಮೂವಿ ಬರ್ತೈತೆ, ಅದ್ರ ಬಗ್ಗೆ ಹೇಳಿ ಸರ್. ನಾವು ಕೇಳ್ತೀರಿ ಸರ್ ಬರೋಕ್ಕೆ ನಮ್ಮ ಫಿಲಮ್ಗೆ, ಇನ್ನೂ ಗೊತ್ತಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಎಲ್ಲ ಫಿಲಮ್ ಲೈನ್ ಇರೋದು ಅದು ಒಂದು ಟಚ್ ಇದೆ ನಮಗೆ. ಆಮೇಲೆ ಎಲ್ಲೇ ಹೋದ್ರೂ ಜಾಲಿ ಜಾಲಿ ಅನ್ನೋ ಪದ ಮರೆಯೋಕ್ಕಾಗಲ್ಲ. ಮೊನ್ನೆ ನಾವೆಲ್ಲ ಪಾರ್ಟಿ ಮಾಡ್ತಾ ಇದ್ರಿ, ಇವ್ರು ನೆನ್ಸ್ಕೊಳ್ತಾ ಇದ್ರಿ, ಜಾಲಿ 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 ಅಂದ್ಬಿಟ್ಟು ಖುಷಿ ಆಗ್ತೈತೆ ಅದು. ಅದೇ ಆಮೇಲೆ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಮೊನ್ನೆಯಿಂದ ಇನ್ನೊಂದು ಫಂಕ್ಷನ್ ಬರಬೇಕಾದ್ರೆ ಬರೋಕ್ಕಾಗಿಲ್ಲ. ಆಮೇಲೆ ಇವತ್ತು 15% ಕೊಡ್ರಿ ಅಂತ ಹೇಳ್ಬಿಟ್ಟು ನನಗೆ ನಮ್ಮ ಚೇತನ್ ಅಣ್ಣ, ನಮ್ಮ ಅಣ್ಣವರು, ಅವರು ಫಿಲಮಲ್ಲಿ ಮಾಡಿದ್ದಾರೆ. ಎಲ್ಲರೂ ನನಗೆ ಅಣ್ಣ ಸ್ಥಾನದಲ್ಲಿ ಇಟ್ಕೊಂಡು ನಂಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವತ್ತೂ ಜಾಲಿ ಜಾಲಿಯಾಗಿ ನಮ್ಮ ಜೊತೆಲೇ ಇರಬೇಕು, ನಾವು ಅವ್ರ ಜೊತೆಲಿ ಇರ್ತೀರಿ. ಅವ್ರಿಗೆ ಸುಖವಾಗಿದ್ದರೆ ನಂಗೆ ಕರೆಯೋದು ಬೇಡ, ಏನಾದ್ರು ಕಷ್ಟ ಇದೆ ನನಗೆ ಕರೀಲಿ, ನಾನು 100% ಹೆಲ್ಪ್ ಮಾಡ್ತೀನಿ. ಮೊನ್ನೆ ಅವ್ರು ಕರೆದಾಗ ನಾನು ಎಕ್ಕ ಪಿಕ್ಚರು ಶೂಟಿಂಗಲ್ಲಿ ಸಡನ್ ಹೋಟೆಲ್ನಲ್ಲಿ ಬರೋಕ್ಕಾಗಲಿಲ್ಲ. ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ಇವತ್ತು ನಾನು ಹೆಂಗಾದ್ರೂ ಮಧ್ಯೆ ಬರಬೇಕಂತ ಕುಮಾರ್ಗೆ ಹೇಳ್ಬಿಟ್ಟೆ, ಇಲ್ಲಪ್ಪ ಇವತ್ತು ಮಿಸ್ ಆಗಬಾರ್ದು ಅಂತ ಬಂದೇ ಬಿಟ್ಟೆ ನಾನು. ಜಾಲಿ ಜಾಲಿ ಎಲ್ಲ ಜಾಲಿ. ಓಕೆ ಸರ್. ಎಷ್ಟು ಜನ ಕೊಡ್ತಾ ಇದ್ದೀರಾ ಸರ್? ಸರ್ ಸುಮಾರು ಜನಕ್ಕೆ ಕೊಡ್ತಾ ಇದ್ದೀನಿ. ಇವಾಗ ಗೌರ್ಮೆಂಟ್ ಸ್ಕೂಲ್ವರೆಗೆ 100 ಜನಕ್ಕೆ ಕೊಡ್ತಾ ಇದ್ದೀನಿ. ಬೇರೆ ಮಕ್ಕಳು ಇಲ್ಲಿ ಲೋಕಲ್ ನಮ್ಮ ಮಕ್ಳು ಯಾರ್ಯಾರು ಇದ್ದಾರೆ ಎಲ್ಲ ಕೊಡ್ತಾ ಇದ್ದೀನಿ. ಬೇರೆ ಯಾರು ಚೆನ್ನಾಗಿ ಓದ್ತಾರೋ ಮಕ್ಕಳಿಗೆಲ್ಲ ಸ್ಟೂಡೆಂಟ್ಸ್ ಕೊಡ್ತಾ ಇದ್ದೀನಿ. ಆಮೇಲೆ ಬಡವರಿಗೆಲ್ಲ ಕಂಬಳಿಗಳು ಕೊಡ್ತಾ ಇದ್ದೀನಿ, ಜಾಮಿಟ್ರಿ ಬಾಕ್ಸ್ ಎಲ್ಲ ಕೊಡ್ತೀನಿ. ಮಾಮೂಲಿ ಅನ್ನದಾನ ಎಲ್ಲ ಮಾಮೂಲಿ ಇದೆ. ಆಮೇಲೆ ನಂಗೆ ಅಣ್ಣ ತಮ್ಮಂದಿರ್ತಾರೆ, ಇವರೆಲ್ಲ ಹಿಂದೆ ಇರೋ ಮುಂದೆ ಇರೋರು ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ನಾವು ಯಾವುದೇ ರಾಜಕೀಯ ಏನಿಲ್ಲ, ನಾನು ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಷ್ಟೇ, ಬೇರೆ ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಚೆನ್ನಾಗಿರ್ತೀರಿ, ಚೆನ್ನಾಗಿರ್ಬೇಕು. ಹೌದೌದು, ಕಲಾವಿದರಿಂದ ನಾವು ಚಿಕ್ಕ ವಯಸ್ಸಿಗೆ ಅವ್ರನ್ನೆಲ್ಲ ನೋಡಿದ್ದೀರಿ. ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ಇವಾಗ ಮೈ ಜುಮ್ ಅನ್ಸುತ್ತೆ ನಮಗೆ. ಅವರು ವಯಸ್ಸಾದವ್ರಿಗೆ ಯಾರು ಸ್ಥಾನ ಕೊಡ್ದಿರ ಇರ್ಬೋದೇನೋ, ಅವ್ರು ನೆನೆಸ್ಕೊಂಡು ಒಂದು 10 ಜನ ಕಲಾವಿದಗಳು ಕರೆದ್ಬಿಟ್ಟು ನನ್ನ ಕೈಯಲ್ಲಿ ಏನಾಗ್ತದೆ, ನನ್ನ ಆರ್ ಗೌಡ ಚಾರಿಟೇಬಲ್ ಟ್ರಸ್ಟಿಂದ ನನ್ನ ಕೈಯಲ್ಲಿ ಏನಾಗ್ತದೆ ನಾನು ಕೊಡ್ತಾ ಇದ್ದೀನಿ. ವರ್ಷನೂ ಮಾಡಿದ್ವಿ. ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಸರ್, ಈಗ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ. ಸರ್ ಒಂದು ಲವ್ ಸ್ಟೋರಿ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಲವ್ ಸ್ಟೋರಿ ವಿಜಯಪ್ರಿಯ ಅಂದ್ಬಿಟ್ಟು ಡೈರೆಕ್ಟ್ರು. ಆಮೇಲೆ ಎಲ್ಲರೂ ತುಂಬ ಜನ ಇದ್ದಾರೆ. ಎಲ್ಲ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ಸರ್. ಮುಹೂರ್ತ ಮಾಡಬೇಕು, ಈ ಟೈಮಲ್ಲಿ ಮಾಡಬೇಕಾಗಿತ್ತು. ಸ್ವಲ್ಪ ಬರ್ಡೇ ಇರೋದ್ರಿಂದ ಸ್ವಲ್ಪ ಇದು ಮಾಡಿ, ಸ್ವಲ್ಪ ಸಾಂಗ್ಸ್ ಎಲ್ಲ ಒಂದು 3-4 ಸಾಂಗ್ಸ್, 7 ಸಾಂಗ್ಸ್ ಇದೆ, 3-4 ಸಾಂಗ್ಸ್ ಆಗಿದೆ. ಬೇರೆ ಎಲ್ಲ ಮಾಡ್ತಾಯಿದ್ದೆ.